ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೇನಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಈ ಒಂದು ಜಾಬ್ ಬಂದು ನಿಮಗೆ 40,000 ರೂಪಾಯಿಂದ ಹಿಡಿದು 2 ಲಕ್ಷದವರೆಗೂ ನಿಮಗೆ ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಜಾಬ್ ಯಾವುದು, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನ್ ಏಜ್ ಲಿಮಿಟ್ ಇದೆ, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಲಾಸ್ಟ್ ಡೇಟ್ ಯಾವಾಗ, ಪ್ರತಿ ಒಂದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆ ತನಕ ನೋಡಿ. ಓಕೆನಾ? ಸೊ ಈ ಒಂದು ಯೂಟ್ಯೂಬ್ ಚಾನಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ ಏನಿದೆ, newgovernmentjobalert.com, ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರತಿನಿತ್ಯನೂ ಹೊಸ ಜಾಬ್ ಅಪ್ಡೇಟ್ಸ್ ಮಿನಿಮಮ್ ಅಂದ್ರೂ 10 ಜಾಬ್ ಪೋಸ್ಟ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾ, ಕರ್ನಾಟಕ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಸ್, ಅದ್ರ ಬಗ್ಗೆ ಕಳಿಸ್ತಾ ಇರ್ತೀವಿ ಸ್ನೇಹಿತರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದ್ರೂ ಕೂಡ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಕಾಫಿ ಬೋರ್ಡ್ ಅಲ್ಲಿ ಕರೆದಿರುವಂತಹ ಹುದ್ದೆ ಆಗಿರುತ್ತೆ ಇದು. ಓಕೆನಾ? ಕಾಫಿ ಬೋರ್ಡ್ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಏನಿದೆ ಅದರಲ್ಲಿ ಕರೆದಿರುವಂತಹ ಹುದ್ದೆ 55 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ 55 ಪೋಸ್ಟ್ ಗಳು ಕಾಫಿ ಬೋರ್ಡ್ ಅಲ್ಲಿ ಕರೆದಿರುವಂತದ್ದು. ಯಾವ ಪೋಸ್ಟ್ ನೇಮ್ ಅಂತ ಹೇಳೋದಾದ್ರೆ, ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್, ಜೂನಿಯರ್ ಲೈಸನಿಂಗ್ ಆಫೀಸರ್, ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು 9 ಜುಲೈ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತಹದ್ದು. ಲೊಕೇಶನ್ ನೋಡಿ, ಯಾವ್ಯಾವಕ್ಕೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನ ಚೆಕ್ ಮಾಡ್ಕೋಬಹುದು. ಕಾಫಿ ಬೋರ್ಡ್ ವೇಕೆನ್ಸಿ 2025 ಸ್ನೇಹಿತರೆ. ಡಿವಿಷನಲ್ ಹೆಡ್ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಅಂಡ್ ಬಯೋಟೆಕ್ನಾಲಜಿ ಸೈಂಟಿಫಿಕ್ ಆಗಿ ಒಂದು ಪೋಸ್ಟ್ ನ ಕರೆದಿದ್ದಾರೆ. ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಆರ್ಗಾನಮಿ 2 ಪೋಸ್ಟ್. ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಪ್ಲಾಂಟ್ ಬ್ರೀಡಿಂಗ್ ಅಂಡ್ ಜೆನೆಟಿಕ್ಸ್ 2 ಪೋಸ್ಟ್. ಅದಂತರ ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಟಿಶ್ಯೂ ಕಲ್ಚರ್ ಅಂಡ್ ಬಯೋಟೆಕ್ನಾಲಜಿ 1 ಪೋಸ್ಟ್ ಇದೆ. ಓಕೆನಾ? ಹಾಗೆ ನೋಡೋದಾದ್ರೆ ಪ್ಲಾಂಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ, ಓಕೆನಾ, 2 ಪೋಸ್ಟ್ ಇದೆ. ಹಾಗೆ ಪ್ಲಾಂಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಪ್ಲಾಂಟ್ ಪೆಥಾಲಜಿ 1 ಪೋಸ್ಟ್ ಇದೆ. ಓಕೆನಾ? ಅಗ್ರಿಕಲ್ಚರ್ ಎಕನಾಮಿಕ್ಸ್ 1 ಪೋಸ್ಟ್. ಕಾಫಿ ಕ್ವಾಲಿಟಿ 1 ಪೋಸ್ಟ್. ಜೂನಿಯರ್ ಲೈಸನಿಂಗ್ ಆಫೀಸರ್ ಟೆಕ್ನಿಕಲ್ ಆಗಿ 13 ಪೋಸ್ಟ್ ನ ಕರೆದಿದ್ದಾರೆ. ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ 30 ಪೋಸ್ಟ್. ಟೋಟಲ್ 55 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಪೋಸ್ಟ್ ಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, BSc ಆಗಿರ್ಬೇಕು ಅಥವಾ MSc ಆಗಿರ್ಬೇಕು, ಎನಿ ಮಾಸ್ಟರ್ ಡಿಗ್ರಿ ಆಗಿದ್ರು ಓಕೆ, MPhil ಅಥವಾ PhD ಆಗಿದ್ರು ಕೂಡ ಓಕೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಪೋಸ್ಟ್ ಗಳು ಆಗಿದ್ರೆ ನೀವು ಯಾವ್ದಕ್ಕಾದ್ರೂ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರ್ಬೇಕಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ 30 ರಿಂದ 40 ಇದೆ ಸ್ನೇಹಿತರೆ. ಓಕೆನಾ? 30 ರಿಂದ 40 ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ? ಸೊ ಕಂಪ್ಲೀಟ್ ಆಗಿ ಈ ಒಂದು ಸ್ಯಾಲರಿ ಡೀಟೇಲ್ಸ್ ನ ನೋಡಿ ಸ್ನೇಹಿತರೆ. ಸ್ಯಾಲರಿ ಡೀಟೇಲ್ಸ್ ಸ್ಟಾರ್ಟಿಂಗ್ ಇಂದ ಹೇಳ್ತೀನಿ. ಸೊ ಎಕ್ಸ್ಟೆನ್ಷನ್ ಇನ್ಸ್ಪೆಕ್ಟರ್ ಲೋಯೆಸ್ಟ್ ಪೊಸಿಷನ್ 30,000 ರೂಪಾಯಿಂದ ಹಿಡಿದು 92,000 ರೂಪಾಯಿವರೆಗೂ ಇದೆ ಅವ್ರಿಗೆ. ಲೈಸನಿಂಗ್ ಆಫೀಸರ್ಗೆ 35,000 ರೂಪಾಯಿಂದ ಹಿಡಿದು 1,10,000. ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್ ಗೆ 56,000 ರೂಪಾಯಿಂದ ಹಿಡಿದು 1,77,000. ಡಿವಿಷನಲ್ ಹೆಡ್ ಗೆ 67,000 ರೂಪಾಯಿಂದ ಹಿಡಿದು 2,08,000. ಇದೇನು ಇದು 67, 56, 35, ಈ 30 ಇದೆಲ್ಲ ಬಂದು ನಿಮಗೆ ಬೇಸಿಕ್ ಇರುತ್ತೆ ಸ್ನೇಹಿತರೆ. ಕೈಗೆ ಬರೋದು ಇಷ್ಟ ಆಗಿರುತ್ತೆ. 92, 1,10,000, 1,70,000, 2,08,000. ಯಾಕಂದ್ರೆ TADA, HRA ಪ್ರತಿಯೊಂದನ್ನು ಆಡ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳಿದ್ರೆ, ಇಂಟರ್ವ್ಯೂ, ರಿಟರ್ನ್ ಟೆಸ್ಟ್, ಎಕ್ಸಾಮ್ ಇರುತ್ತೆ. ಓಕೆನಾ? ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಸ್ನೇಹಿತರೆ. ಸೊ ಫುಲ್ ಡೀಟೇಲ್ ಆಗಿ ಎಕ್ಸಾಮ್ಗೆ ಏನೇನು ಓದ್ಕೋಬೇಕು, ಏನು ಸ್ಕೀಮು, ಏನ್ ಸಿಲೆಬಸ್, ಪ್ರತಿಯೊಂದನ್ನು ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ನೋಟಿಫಿಕೇಶನ್ ಅಲ್ಲಿ ಕೂಡ ಚೆಕ್ ಮಾಡಬಹುದಾಗಿರುತ್ತೆ. ಈ ಒಂದು ನೋಟಿಫಿಕೇಶನ್ ಲಿಂಕ್, ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ, ಫೋಟೋ, ಸಿಗ್ನೇಚರ್ ಬೇಕಾಗಿರುತ್ತೆ. ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್, ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿದೀರಾ ಅದ್ರದ್ದು ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದಿಷ್ಟು ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅಪ್ಲಿಕೇಶನ್ ಡೀಟೇಲ್ಸ್ ನ ತಿಳಿಸ್ಕೊಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಗೆ ಫೀ ನ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಫೀ ನಿಮ್ಗೆ ಏನಿದೆ
ನೋಟಿಫಿಕೇಶನ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಫೀನ ನೀವು ಆರಾಮಾಗಿ ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಬಂದು ನೀವು ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಸ್ನೇಹಿತರೆ ಕಾಫಿ ಬೋರ್ಡ್. ಇಲ್ಲಿ ಬಂದು ನೀವು ನೋಟಿಫಿಕೇಶನ್, ಜನರಲ್ ಇನ್ಸ್ಟ್ರಕ್ಷನ್ ಏನಿದೆ ಇದನ್ನ ಕ್ಲಿಕ್ ಮಾಡಿದ್ರು ಸಾಕು. ಯಾವ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಹಾಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಫಸ್ಟ್ ರಿಜಿಸ್ಟರ್ ಆಗಿ ನೀವು ಮಾಡ್ಬೇಕಾಗಿರುತ್ತೆ. ಎಕ್ಸಿಸ್ಟಿಂಗ್ ಯೂಸರ್ ಆದ್ರೆ ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಸೊ ನೋಡಿ ನೋಟಿಫಿಕೇಶನ್ ಚೆಕ್ ಮಾಡೋಣ. ಫಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ಈ ಒಂದು ನೋಟಿಫಿಕೇಶನ್ ನಿಮ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದೆ ಸ್ನೇಹಿತರೆ. ಓಕೆನಾ, ಸೊ ಫಸ್ಟ್ ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಅದಾಂತರ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಇಂಗ್ಲಿಷ್ ಅಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಕಾಫಿ ಬೋರ್ಡ್. ಓಕೆನಾ, ಸೊ ವೇಕೆನ್ಸಿ ನಂಬರ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ನ ಕರೆದಿದ್ದಾರೆ ಆದಷ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಸೊ 9/7/2025 ಲಾಸ್ಟ್ ಡೇಟ್ ಇದೆ ನೋಡಿ. ಪ್ರತಿಯೊಂದು ನಾನು ನಿಮ್ಗೆ ಏನ್ ತಿಳಿಸ್ಕೊಟ್ಟಿದ್ದೆ ಎಲ್ಲಾದು ಕೂಡ ಪೇ ಲೆವೆಲ್ 10. ಓಕೆನಾ, ಪೇ ಲೆವೆಲ್ 11, ಪೇ ಲೆವೆಲ್ 10 ಇದೆ. ಸೊ ಅದ ನಂತರ ಪೇ ಲೆವೆಲ್ 6, ಪೇ ಲೆವೆಲ್ 5 ಜೂನಿಯರ್ ಲೈಸನಿಂಗ್ ಆಫೀಸರ್, ಎಕ್ಸ್ಟೆನ್ಷನ್ ಆಫೀಸರ್. ಸೊ ಇದಿಷ್ಟು ಆದ ನಂತರ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ತಿಳಿಸ್ಕೊಳ್ಳಿ. ನಿಮ್ಗೆ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಸೊ ನೋಡಿ ಜನರಲ್ ಇನ್ಸ್ಟ್ರಕ್ಷನ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು ನಿಮ್ಮ ಇಮೇಲ್ ಐಡಿ, ಫೋನ್ ನಂಬರ್ ಇಂದ. ಓಕೆನಾ, ಸೊ ಅದ ನಂತರ ಎಕ್ಸಿಸ್ಟಿಂಗ್ ಯೂಸರ್ ಅಲ್ಲಿ ನೀವು ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಮೈ ಅಕೌಂಟ್ ಅಲ್ಲಿ OTP ಜನರೇಟ್ ಆಗಿ OTP ನ ಕೊಟ್ಟು ಸಕ್ಸಸ್ಫುಲಿ ಇದನ್ನ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೊ ನೋಡಿ ಇದಿಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಮತ್ತೆ ಇನ್ಫಾರ್ಮೇಶನ್ ಪಾರ್ಟ್ ಎ ಪಾರ್ಟ್ ಬಿ ಆಗಿ ಡಿವೈಡ್ ಮಾಡಿದ್ದಾರೆ. ಅದ ನಂತರ ನೀವು ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಫುಲ್ ಈ ಒಂದು ಡೀಟೇಲ್ಸ್ ನೀವು ಫುಲ್ ಆಗಿ ಬರೀಬೇಕಾಗಿರುತ್ತೆ. ಸೊ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಪ್ರೂಫ್ ಆಫ್ ಏಜ್, ಕ್ಯಾಟಗರಿ ಯಾವುದು, ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಗಿರುತ್ತೆ. ಡಿಸಬಿಲಿಟಿ ಇದ್ರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ಬೇಕಾಗಿರುತ್ತೆ. ಮತ್ತೆ ನೀವೇನಾದ್ರು ಎಕ್ಸರ್ವಿಸ್ ಮ್ಯಾನ್ ಆಗಿದ್ರೆ ಅವ್ರದ್ದು ಸ್ಟೇಟಸ್ ಕೊಡ್ಬೇಕಾಗಿರುತ್ತೆ. ಮತ್ತೆ ಪಾರ್ಟ್ ಬಿ ಅಲ್ಲಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಕೇಳಿರೋದು. ಓಕೆನಾ, ಸೊ ಡಿವಿಷನಲ್ ಹೆಡ್ ಗೆ PhD ಅವಾರ್ಡಿ ಆಗಿರ್ಬೇಕು, ಮಾಸ್ಟರ್ ಡಿಗ್ರಿ ಇನ್ ಟ್ರಾನ್ಸ್ಕ್ರಿಪ್ಟ್ ಅವ್ರ ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಎಂಪ್ಲಾಯರ್, ಫಸ್ಟ್ ಎಂಪ್ಲಾಯಲ್ಲಿ ನೀವು ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಈ ಒಂದು ಡಿವಿಷನಲ್ ಹೆಡ್ ಗೆ ಕರಿತಿದ್ದಾರೆ. ಓಕೆನಾ, ಸೊ ನೀವು ಫ್ರೆಶರ್ ಆಗಿದ್ರು ಕೂಡ ಅವರು ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇಲ್ಲಿ ನೋಡಿ, ಈ ಒಂದು ಪೋಸ್ಟ್ ಗಳಿಗೆ ನೀವು ಲೈಸನಿಂಗ್ ಆಫೀಸರ್, ಎಕ್ಸ್ಟೆನ್ಷನ್ ಆಫೀಸರ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಹಾಗೆ ನೋಡೋದಾದ್ರೆ ನೀವು ಯಾವ ರೀತಿ ಈ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ 1:10 ಆಗಿ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಒಂದು ಪೋಸ್ಟ್ ಗೆ 10 ಜನನ್ನ ತಗೊಳ್ತಾರೆ ಸ್ನೇಹಿತರೆ. 10 ಜನದಲ್ಲಿ ಇಂಟರ್ವ್ಯೂ ಮಾಡಿದಾಗ ಯಾರ್ದು ಚೆನ್ನಾಗಿರುತ್ತೆ, ಯಾರ್ದು ಮಾರ್ಕ್ಸ್ ಚೆನ್ನಾಗಿರುತ್ತೆ ಅವ್ರನ್ನ ತಗೊಂಡು ಅವರು ಜಾಬ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸರ್ಟಿಫಿಕೇಟ್ ಗಳನ್ನ ನೀವು ತಗೋಬೇಕಾಗಿರುತ್ತೆ. ನೀವು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರೆ ಅವ್ರದ್ದು NOC ತಗೋಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು NOC ಬರಿಬೇಕಾಗಿರುತ್ತೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏರ್ಪೋರ್ಟ್ ಇಂಡಿಯಾ ಅಥಾರಿಟಿಯಲ್ಲಿ ಕರೆದಿರುವಂತಹ ಜಾಬ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದ್ರದ್ದು ವಿಡಿಯೋನ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಸೊ ಹಾಗೆ ಪೋಸ್ಟ್ ಆಫೀಸ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ, BMRC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ, ಮತ್ತೆ ಯೋಜನಾ ಅಭಿವೃದ್ಧಿ ಭಾರತ ಲಿಮಿಟೆಡ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕರೆದಿರುವಂತಹ ಪ್ರಾಜೆಕ್ಟ್ ಆಫ್ ಸೈಂಟಿಸ್ಟ್ ಗೆ ಕರೆದಿರುವಂತದ್ದು ಹುದ್ದೆಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ ಕರ್ನಾಟಕ ಪೋಸ್ಟಲ್ ಅಲ್ಲಿ ಹೊಸದಾಗಿ ಕರೆದಿರೋದು 100 ವೇಕೆನ್ಸಿಗಿನ ಜಾಸ್ತಿ ವೇಕೆನ್ಸಿ ಕರೆದಿದ್ದಾರೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಸ್ನೇಹಿತರೆ. ಇನ್ನು ನೀವು ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.